ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಹಾಕಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ಸಹಿತ ಹಾಕಿದ್ದೀನಿ. ಎಲ್ಲ ಒಂದು ಸಮಾಜ ವಿಜ್ಞಾನ ಗಣಿತ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಒಂದು ನೀಲನಕ್ಷೆಗಳನ್ನು ಸಹಿತ ಹಾಕಿದ್ದೀವಿ. ಸೊ ಇವತ್ತು ವಿಜ್ಞಾನ ವಿಷಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ವಿಶ್ಲೇಷಣೆಯನ್ನು ನೀಲನಕ್ಷೆಯನ್ನು ವಿಡಿಯೋವನ್ನು ಇಡ್ತಾ ಇದ್ದೀವಿ. ಯಾಕಂದರೆ ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೊಂದು ಅಂಕಗಳ ಒಂದು ವೇಟೇಜನ್ನು ಕೊಟ್ಟಿದ್ದಾರೆ, ಹಂಚಿಕೆ ಇದೆ, ಯಾವ ಪಾಠದಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಏನು ಅಂತಕ್ಕಂಥ ಸ್ವಲ್ಪ ವಿವರವಾದ ಜ್ಞಾನ ನಮಗೆ ಇರುವುದು ಅತಿ ಅವಶ್ಯಕವಾಗಿದೆ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಪಾಠಗಳನ್ನು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದಲ್ಲಿ ವಿಭಾಗಿಸಿದ್ದೀನಿ ಮತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಆ ಪಾಠದಿಂದ ಬಂದಿದ್ದವು ಪ್ರಶ್ನೆಗಳ ಸಂಖ್ಯೆಯನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ, ಗಣಿತ ವಿಷಯದ ನಿಮಗೆ ಬ್ಲೂ ಪ್ರಿಂಟ್ ಬೇಕಾದರೆ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ನನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ನೋಡ್ಬೋದು. ನನ್ನ ಒಂದು ಯೂಟ್ಯೂಬ್ ಚಾನಲ್ಗಳ ಮೂಲಕ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ, ಹಿಂದಿ, ಕನ್ನಡದಲ್ಲಿ ಸಿಕ್ಕರೆ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ MCQ ಸೀರೀಸ್ಗಳನ್ನು ಹಾಕ್ತಾ ಇದ್ದೀವಿ, ತಾವುಗಳು ನೋಡಿ ಅಂತ ಹೇಳ್ತಾ, ಸೊ ವಿಶ್ಲೇಷಣೆಯನ್ನು ಶುರು ಮಾಡೋಣ. ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತು ನೀಲನಕ್ಷೆ. ಮೊದಲು ಭೌತಶಾಸ್ತ್ರಗಳಿಗೆ ನೋಡೋದಾದರೆ ಒಟ್ಟು ಭೌತಶಾಸ್ತ್ರದಲ್ಲಿ 4 ಪಾಠಗಳಿದ್ದಾವೆ. 6ನೇ ಪಾಠ ವಿದ್ಯುತ್ ಶಕ್ತಿ. ಈ ಒಂದು ಪಾಠದಿಂದ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಪ್ರಶ್ನೆ ಸಂಖ್ಯೆ 41 ಇದೆ, 45, 49, 51, 52. 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. 5 ಅಂಕಗಳ ಹಂಚಿಕೆಯನ್ನು ವಿದ್ಯುತ್ ಶಕ್ತಿ ಪಾಠಕ್ಕೆ ಕೊಟ್ಟಿದ್ದಾರೆ. ಅದೇ ತರನಾಗಿ 7ನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಈ ಪಾಠದಿಂದ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ 42, 48 ಮತ್ತು 50 3 ಪ್ರಶ್ನೆಗಳನ್ನು ಕೇಳಿ 3 ಅಂಕಗಳನ್ನು ಇದಕ್ಕೂ ಕೂಡ ಪಾಠಕ್ಕೆ ಹಂಚಿಕೆಯನ್ನು ಮಾಡಿದ್ದಾರೆ. ಭೌತಶಾಸ್ತ್ರದಲ್ಲಿ 13ನೇ ಪಾಠ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಅಧ್ಯಾಯದಲ್ಲಿ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. 43, 44, 46 ಮತ್ತು 54 ಪ್ರಶ್ನೆ ಸಂಖ್ಯೆ. ಇದಕ್ಕೂ ಕೂಡ 4 ಅಂಕಗಳ ಹಂಚಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಮುಂದೆ 15ನೆಯ ಪಾಠ ಶಕ್ತಿಯ ಆಕಾರಗಳು ಅಂತ ಇದೆ. ಓಕೆ, ಸೊ ಅಲ್ಲಿ 2 ಅಂಕಗಳ 2 ಪ್ರಶ್ನೆಗಳನ್ನು ಕೇಳಿದರೆ ಪ್ರಶ್ನೆ 47 ಮತ್ತು 53ರಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪಾಠಕ್ಕೂ ಕೂಡ 2 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಭೌತಶಾಸ್ತ್ರ ವಿಭಾಗದಿಂದ 14 ಪ್ರಶ್ನೆಗಳನ್ನು ಕೇಳಿ 14 ಅಂಕಗಳ ಒಂದು ವೇಟೇಜನ್ನು ಕೊಟ್ಟಿದ್ದಾರೆ. ಫಿಸಿಕ್ಸ್ ಸಬ್ಜೆಕ್ಟ್ಗೆ ವಿದ್ಯುತ್ ಶಕ್ತಿಯಲ್ಲಿ 5 ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ 3 ಪ್ರಶ್ನೆ, ಬೆಳಕು ಪಾಠಕ್ಕೆ 4 ಪ್ರಶ್ನೆ, ಶಕ್ತಿಯ ಆಕಾರಗಳಿಗೆ 2 ಪ್ರಶ್ನೆ, ಒಟ್ಟಾರೆಯಾಗಿ 4 ಪಾಠಗಳಿಗೆ 14 ಅಂಕಗಳ ವೇಟೇಜನ್ನು ಭೌತಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇನ್ನು ರಸಾಯನಶಾಸ್ತ್ರದಲ್ಲಿ ಹೋಗೋದಾದರೆ ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಸೊ 2ನೆಯ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದ ಮೇಲೆ ಒಟ್ಟು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 58, 64, 65 3 ಪ್ರಶ್ನೆ ಮತ್ತು 3 ಅಂಕಗಳ ವಿತರಣೆಯನ್ನು ಈ ಪಾಠಕ್ಕೆ ಮಾಡಿದ್ದಾರೆ. 3ನೆಯ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ 55, 57, 63. ಸೊ ಇದಕ್ಕೂ ಕೂಡ 3 ಅಂಕಗಳ ಹಂಚಿಕೆಯನ್ನು ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಕೊಟ್ಟಿದ್ದಾರೆ. ಮುಂದಿನ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 9ನೆಯ ಪಾಠ ಇದೆ. ಸೊ ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಪಾಠದಿಂದ. ಪ್ರಶ್ನೆ 56, 59, 61 ಮತ್ತು 66. ಸೊ ಒಟ್ಟು ಇದಕ್ಕೂ ಕೂಡ 4 ಅಂಕಗಳ ಹಂಚಿಕೆಯಾಗಿದೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ. 10ನೆಯ ಪಾಠ ಧಾತುಗಳು ಆವರ್ತನೀಯ ವರ್ಗೀಕರಣ ಅಂತಕ್ಕಂಥ ರಸಾಯನಶಾಸ್ತ್ರದಲ್ಲಿನ ಕಡೆಯ ಪಾಠ ಇತ್ತು. ಈ ಪಾಠದ ಮೇಲೆ ಬರೀ 2 ಪ್ರಶ್ನೆಗಳು ಬಂದವೆ. ಅದು ಪ್ರಶ್ನೆ ಸಂಖ್ಯೆ 60 ಮತ್ತು 62ರಲ್ಲಿ. ಸೊ ಒಟ್ಟಾರೆಯಾಗಿ ಈ ಪಾಠಕ್ಕೂ ಕೂಡ 2 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ವಿಶ್ಲೇಷಣೆ ಮಾಡಿದಾಗ ರಸಾಯನಶಾಸ್ತ್ರದಲ್ಲಿ ಒಟ್ಟು 12 ಪ್ರಶ್ನೆಗಳನ್ನು 12 ಅಂಕಗಳಿಗೆ ಕೇಳಿದ್ದಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳಿಗೆ 3 ಅಂಕ, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠಕ್ಕೆ 3 ಅಂಕ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ 4 ಅಂಕ ಇದ್ದರೆ ಧಾತುಗಳ ಆವರ್ತನೀಯ ವರ್ಗೀಕರಣಕ್ಕೆ 2 ಅಂಕಗಳ ಹಂಚಿಕೆಯನ್ನು ರಸಾಯನಶಾಸ್ತ್ರದಲ್ಲಿ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ನಾವು MCQ ಸರಣಿಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ನಾನು ಆಮ್ಲ, ಪ್ರತ್ಯಾಮ್ಲಗಳು, ಲೋಹ, ಅಲೋಹಗಳು ಅಂತಕ್ಕಂಥ ಪಾಠದ ಸುಮಾರು 60 MCQಗಳನ್ನು ಹಾಕಿದ್ದೀನಿ, ತಾವುಗಳು ನೋಡ್ಬೋದು. ಮುಂದೆ ಹೋಗೋಣ. ಸೊ ಮುಂದೆ ಬರ್ತಕ್ಕಂಥದ್ದು ಜೀವಶಾಸ್ತ್ರ ವಿಭಾಗದಲ್ಲಿ ನೋಡೋದಾದರೆ, ಸೊ ಮೊದಲಿಗೆ 6ನೆಯ ಪಾಠಕ್ಕೆ ನೋಡೋಣ. 6ನೇ ಪಾಠ ಯಾವುದಿದೆಪ್ಪ ಅಂತಂದರೆ ಅದು ಜೀವಕ್ರಿಯೆಗಳು ಅಂತಕ್ಕಂಥ ಪಾಠ ಇದೆ. ಸೊ ಈ ಪಾಠದಲ್ಲಿ
ಒಟ್ಟು 2 ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಅದು ಪ್ರಶ್ನೆ ಸಂಖ್ಯೆ 67 ಮತ್ತು 68. 2 ಅಂಕಗಳ ಹಂಚಿಕೆಯನ್ನು ಸಹಿತ ಜೀವಕ್ರಿಯೆಗಳು ಅಂತಕ್ಕಂಥ 6ನೇ ಪಾಠಕ್ಕೆ ಅಂಕ ವಿತರಣೆಯನ್ನು ಮಾಡಿದ್ದಾರೆ. ಮುಂದಿನ ಒಂದು ಪಾಠ ಇತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ. ಓಕೆ, ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ 5ನೇ ಪಾಠ ಇದೆ ಇದು. ಸೊ ಈ ಪಾಠದಿಂದ 3 ಪ್ರಶ್ನೆಗಳು ಬಂದಿದ್ದಾವೆ. ಅದು ಪ್ರಶ್ನೆ 69, 70 ಮತ್ತು 71. 3 ಪ್ರಶ್ನೆಗಳು ಮತ್ತು 3 ಅಂಕಗಳ ವಿತರಣೆಯನ್ನು ಜೀವಶಾಸ್ತ್ರದ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಮಾಡಿದ್ದಾರೆ. ಮುಂದಿನ ಪಾಠ 11ರಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಅಂತಕ್ಕಂಥ ಪಾಠದಿಂದ ಒಟ್ಟು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ 72 ಇದೆ, ಪ್ರಶ್ನೆ 73 ಇದೆ, ಪ್ರಶ್ನೆ 74ರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪಾಠದ ಈ 3 ಪ್ರಶ್ನೆಗಳು ಇದ್ದವು. ಸೊ ಇದಕ್ಕೂ ಕೂಡ 3 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. 12ನೇ ಪಾಠ ನೋಡೋದಾದ್ರೆ ಅನು ಔಷಧತೆ ಮತ್ತು ಜೀವ ವಿಕಾಸ ಅಂತಕ್ಕಂಥ ಪಾಠಕ್ಕೆ 3 ಅಂಕಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು 75ನೇ ಪ್ರಶ್ನೆ, 76ರ ಪ್ರಶ್ನೆ ಮತ್ತು 77ರ ಪ್ರಶ್ನೆ ಸಹಿತ ಈ ಜೀವಶಾಸ್ತ್ರದಿಂದ ಆಗಿದೆ. ಸೊ ಮುಂದಿನ ಒಂದು ಪಾಠ 16 ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತ ಇದೆ. ಓಕೆ, ಇಲ್ಲಿಂದ 2 ಪ್ರಶ್ನೆಗಳು ಬಂದಿದ್ದಾವೆ. ಬರೀ 2 ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ 79 ಮತ್ತು 80ರಲ್ಲಿದೆ. ಸೊ 2 ಅಂಕಗಳ ಹಂಚಿಕೆಯನ್ನು ಈ ಪಾಠಕ್ಕೂ ಸಹಿತ ಮಾಡಿದ್ದಾರೆ. ಇನ್ನು ಸೊ ಜೀವಶಾಸ್ತ್ರದಲ್ಲಿ ಕಡೆಯ ಪಾಠ ನೋಡಬೇಕಾದ್ರೆ ನಮ್ಮ ಪರಿಸರ ಅಂತಕ್ಕಂಥ ಒಂದು ಪಾಠ ಬರುತ್ತೆ. ಆ ನಮ್ಮ ಪರಿಸರ ಅಂತಕ್ಕಂಥ ಪಾಠದಿಂದ ಬರೀ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು 78ರಲ್ಲಿತ್ತು. ಸೊ ಒಟ್ಟಾರೆಯಾಗಿ ಅದಕ್ಕೂ ಕೂಡ 1 ಅಂಕಗಳ ವಿತರಣೆಯನ್ನು ಮಾಡಿದ್ದಾರೆ. ಜೀವಶಾಸ್ತ್ರದ ವಿಭಾಗದಲ್ಲಿನೂ ಕೂಡ ವಿದ್ಯಾರ್ಥಿಗಳೇ ನೆನಪಿನಲ್ಲಿ ಇಟ್ಕೊಡ್ರಿ, ಇಲ್ಲಿನೂ ಕೂಡ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ, 14 ಅಂಕಗಳನ್ನು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಇದು ಒಂದು ನಮಗೆ ಕನ್ಸೆಪ್ಟ್ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ಫಿಸಿಕ್ಸ್ನಿಂದ ಅಂದರೆ ಭೌತಶಾಸ್ತ್ರದಿಂದ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ, ರಸಾಯನಶಾಸ್ತ್ರದಿಂದ 12 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಜೀವಶಾಸ್ತ್ರದಿಂದ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟು 40 ಪ್ರಶ್ನೆಗಳು ಈ ಪಾಠಗಳಿಗೆ ಇದ್ದಾವೆ. ಅಷ್ಟೇ ಒಂದು ಅಂಕಗಳು ಆಯಾ ಒಂದು ವಿಭಾಗಕ್ಕೆ ಇದ್ದಾವೆ. 14 ಪ್ರಶ್ನೆಗಳಿದ್ರೆ 14 ಅಂಕ ಇದೆ, 12 ಪ್ರಶ್ನೆ ಇದ್ರೆ 12 ಅಂಕ ಇದೆ, 14 ಪ್ರಶ್ನೆಗಳಿದ್ರೆ 14 ಅಂಕ. ಸೊ ಒಟ್ಟು 40 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸರಿ ತಾವುಗಳು ಜೀವಶಾಸ್ತ್ರ ಪಾಠದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ, ಅನುವಂಶತೆ ಮತ್ತು ಜೀವ ವಿಕಾಸ ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಕೊಡಿ. ರಸಾಯನಶಾಸ್ತ್ರದಲ್ಲಿ ಬಂದರೆ ತಾವುಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠವನ್ನು ಹೆಚ್ಚೆಚ್ಚು ಓದಿ. ಮುಂದೆ ಅದೇ ತರನಾಗಿ ಭೌತಶಾಸ್ತ್ರ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ವಿದ್ಯುತ್ ಶಕ್ತಿಯನ್ನ ಪಾಠವನ್ನು ಮತ್ತು ಬೆಳಕು ಮತ್ತು ಪ್ರತಿಫಲನ ಪಾಠವನ್ನು ಚೆನ್ನಾಗಿ ಓದಿಕೊಳ್ಳಿ. ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಇದ್ದಾವೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದರೆ ಸೊ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1ರಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿದ್ದೀವಿ, ಆದೇಶ ಪ್ರತಿ ನೋಡಿದ್ದೀವಿ, OMR ಸೀಟ್ ನೋಡಿದ್ದೀವಿ, ಎಲ್ಲ ವಿಷಯಗಳ ಕೀ ಆನ್ಸರ್ ಮತ್ತು ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ಗಳು ಇದ್ದಾವೆ. ಅವೆಲ್ಲವುಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ತಾವು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ